ತಾವು ಯಾರಿಗಾಗಿ ಎಲ್ಲಿ ಹೊಂಚು ಹಾಕಿ ಕೂತಿರುತ್ತೆ ಅನ್ನೋದನ್ನ ಕಂಡುಹಿಡಿಯೋದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯೂ ಅಷ್ಟೇ ಜವರಾಯ ಅಲ್ಲಿ ಹಸಿದು ಕೂತಿದ್ದ. ಆತನ ಯಮಪಾಶಕ್ಕೆ ಬಲಿಯಾಗಿದ್ದು ಮಾತ್ರ ಇಬ್ಬರು ಪೊಲೀಸ್ ಸಿಬ್ಬಂದಿ. ಸಮಯ ನಿನ್ನೆ ಸಂಜೆ 7:45. ಸ್ಥಳ ಮೈಸೂರು ಹೆದ್ದಾರಿ. ರಾಮನಗರದ ಕುಂಬಳಗೋಡು ಬಳಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಮರೂಪಿಯಂತೆ ಬಂದಿದ್ದ ಟಿಪ್ಪರ್ ಲಾರಿಯೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಎದುರಿಗೆ ಬರ್ತಿದ್ದ ಸ್ವಿಫ್ಟ್ ಕಾರಿಗೆ ಗುದ್ದಿದೆ. ಬಳಿಕ ಆಟೋವೊಂದಕ್ಕೂ ಗುದ್ದಿದೆ. ಈ ಭೀಕರ ಅಪಘಾತದಲ್ಲಿ 2 ಅಮೂಲ್ಯ ಜೀವಗಳು ಬಲಿಯಾಗಿವೆ. ಘಟನೆಯಲ್ಲಿ ಸ್ವಿಫ್ಟ್ ಕಾರಿನಲ್ಲಿದ್ದ ಮೈಸೂರು ಲೋಕಾಯುಕ್ತ ಎಸ್ಪಿ ರವಿಕುಮಾರ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ರೆ ಕಾರು ಚಾಲಕ ಕಿರಣ್ ಕುಮಾರ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಎಸ್ಪಿ ರವಿಕುಮಾರ್ 2008ರಲ್ಲಿ ಕೆಎಎಸ್ ಪಾಸ್ ಮಾಡಿ 2010ರಲ್ಲಿ ಎಸಿಪಿಯಾಗಿ ಪೆಣಂಬೂರಿನಲ್ಲಿ ಕಾರ್ಯನಿರ್ವಹಿಸಿದ್ರು. 2016ರಲ್ಲಿ ಮೈಸೂರು ಲೋಕಾಯುಕ್ತ ಎಸ್ಪಿಯಾಗಿ ವರ್ಗಾವಣೆಯಾಗಿದ್ರು. ಇನ್ನು ದೊಡ್ಡಬಳ್ಳಾಪುರದ ಸಾಸಲು ಗ್ರಾಮದ ರವಿಕುಮಾರ್ ಕೆಎಎಸ್ ಅಧಿಕಾರಿಯಾಗೋಕ್ಕೂ ಮೊದಲು 8 ವರ್ಷ ಶಾಲಾ ಶಿಕ್ಷಕರಾಗಿದ್ರು. 3 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಅವರು 8 ದಿನಗಳ ಹಿಂದಷ್ಟೇ ಹೆಣ್ಣು ಮಗುವಿಗೆ ತಂದೆಯಾಗಿದ್ರು. ಇನ್ನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ದೊಡ್ಡಬೆಮ್ಮತ್ತಿಯ ಕಿರಣ್ ಕುಮಾರ್ ಕೂಡ 2008ರಲ್ಲೇ ಇಲಾಖೆಗೆ ಆಯ್ಕೆಯಾಗಿದ್ರು. ಕಿರಣ್ ಕುಮಾರ್ಗೂ ಕೂಡ 1 ವರ್ಷದ ಹೆಣ್ಣು ಮಗುವಿದೆ. ವಿಷಯ ತಿಳಿದಿದ್ದಂತೆ ಮೃತರ ಸ್ನೇಹಿತರು ಆಸ್ಪತ್ರೆ ಬಳಿ ಜಮಾಯಿಸಿದ್ರು. ಅಲ್ಲದೆ ಪೇದೆ ಕಿರಣ್ ಕುಮಾರ್ ಕುಟುಂಬಕ್ಕೆ ಹಿರಿಯ ಅಧಿಕಾರಿಯೊಬ್ಬರು 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದ್ದಾರೆ. ರಾಜರಾಜೇಶ್ವರಿ ಆಸ್ಪತ್ರೆ ಶವಾಗಾರದಲ್ಲಿ ಮೃತರಿಬ್ಬರ ಮರಣೋತ್ತರ ಪರೀಕ್ಷೆ ನಡೆದಿದ್ದು ಪಾರ್ಥಿವ ಶರೀರಗಳನ್ನ ಅವರ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಇಬ್ಬರ ಅಂತ್ಯಕ್ರಿಯೆ ನಡೆಯಲಿದೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿರೋ ಕುಂಬಳಗೋಡು ಠಾಣೆ ಪೊಲೀಸರು ಎಸ್ಕೇಪ್ ಆಗಿರೋ ಟಿಪ್ಪರ್ ಚಾಲಕನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನಾಗೇಂದ್ರ ಬಾಬು ಜೊತೆ ಸುನೀಲ್, ಟಿವಿ9 ಬೆಂಗಳೂರು.